ನಾಳೆನೇ ನನ್ನ ಗ್ರಾಜುಯೇಷನ್ ಡೇ ಕೂಡ ಇದೆ. ಹೇರ್ ಕಟ್ ಅಂತೂ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಆಮೇಲೆ ಐ ವಾಂಟ್ ಟು ಟೇಕ್ ಸಮ್ ಫುಟ್ವೇರ್. ಐ ಡೋಂಟ್ ಲೂಸ್ ಕಾನ್ಫಿಡೆನ್ಸ್. Only please that give us peace. This is Neela signing off. Welcome back to my channel, also to another new vlog. ಇವತ್ತಿನ ವ್ಲಾಗ್ ಏನಂತಂದರೆ ತುಂಬ ದಿನ ಆಗಿತ್ತು ಗೈಸ್ ನಾನು ಹೇರ್ ಕಟ್ ಮಾಡಿಸ್ಕೊಂಡು. ಸೊ ಇಷ್ಟು ಉದ್ದ ಬೆಳೆದ್ಬಿಟ್ಟಿದೆ ಆ್ಯಂಡ್ ತುಂಬ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆಗಿದೆ. ಸೊ ಐ ಥಾಟ್ ಲೆಟ್ ಮಿ ಗಿವ್ ಮೈ ಸೆಲ್ಫ್ ಅ ಹೇರ್ ಕಟ್ ಅಂತ. ಸೊ ಅದಕ್ಕೋಸ್ಕರ ಇವಾಗ ಬೆಲ್ಗಮ್ ಹೋಗ್ತಾ ಇದ್ದೀನಿ ಹೇರ್ ಕಟ್ಗೆ. ಆ್ಯಂಡ್ ಆಲ್ಸೋ ನಾಳೆನೇ ನನ್ನ ಗ್ರ್ಯಾಜುಯೇಷನ್ ಡೇ ಕೂಡ ಇದೆ. ಸೊ ಹೇರ್ ಮೇಕ್ ಓವರ್ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡೆ. ಐ ಶುಡ್ ಲುಕ್ ಸ್ವಲ್ಪ ಪ್ರಿಟಿ ಅಲ್ವಾ. ಸೊ ಅದಕ್ಕೋಸ್ಕರ. ಆ್ಯಂಡ್ ಅದು ಬಿಟ್ಟರೆ ಒಂದು ಸ್ವಲ್ಪ ಕೆಲಸ ಕೂಡ ಇದೆ. ಸಾರೀಸ್ ಎಲ್ಲ ನೋಡಬೇಕು. ಬಟ್ ಅಥವಾ ವಿಲ್ ಸಿ ಏನೇನಾಗುತ್ತೆ ಅಂತ. ಆ್ಯಂಡ್ ಲೆಟ್ಸ್ ಸಿ ಹೌ ದಿಸ್ ವ್ಲಾಗ್ ಗೋಸ್. ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆ್ಯಂಡ್ ಐ ಹೋಪ್ ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂತ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗ್ತಾ ಇದ್ದರೆ ಡೋಂಟ್ ಫರ್ಗೆಟ್ ಟು ಹಿಟ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್. ಸೊ ಶೋ ಸಮ್ ಲವ್ ಗೈಸ್. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯು ನಾಟ್ ಪೇಯಿಂಗ್ ಫಾರ್ ದ್ಯಾಟ್. ಸೊ ಐ ಫೀಲ್ ಹ್ಯಾಪಿ ಇಫ್ ಐ ಗೆಟ್ ಮೋರ್ ಸಬ್ಸ್ಕ್ರೈಬರ್ಸ್. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೀಗೆ ವ್ಲಾಗ್ಸ್ನ ಎಂಜಾಯ್ ಮಾಡ್ತಾಯಿರಿ. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು. ಲೈಕ್ ಆಲ್ಮೋಸ್ಟ್ 3-4 ಮಂತ್ಸ್ ಆಗಿತ್ತು ನಾವೊಂದು ಪ್ರಾಪರ್ ಹೇರ್ ಕಟ್ ಮಾಡಿಸ್ಕೊಂಡು. ಸೊ ಎನಿವೇಸ್ ನಾನು ಹೆಡ್ ಬಾತ್ ಮಾಡಿ ಹೋಗಿದ್ರು ಕೂಡ ಐ ಆಪ್ಟೆಡ್ ಫಾರ್ ಅ ಹೇರ್ ವಾಶ್ ಬಿಕಾಸ್ ಆ ಒಂದು ಮಸಾಜ್ ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರ. ಆ್ಯಂಡ್ ಆಲ್ಸೋ ಐ ವಾಸ್ ಅ ಲಿಟಲ್ ಬಿಟ್ ಶೈ ಗೊತ್ತಾ. ಅಫ್ಕೋರ್ಸ್ ಆ ನಂತರ ಅವ್ರಿಗೆ ನಾನು ಪರ್ಮಿಷನ್ ಕೇಳಿಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೆ. ಆ್ಯಂಡ್ ಶಿ ವಾಸ್ ಆಲ್ಸೋ ಟೆಲ್ಲಿಂಗ್ ಲೈಕ್ ಅವ್ರ ಹತ್ರ ಏನೇನು ಸರ್ವಿಸಸ್ ಅವೈಲೇಬಲ್ ಇದೆ ಅಂತ. ಹಾಗೆ ಮತ್ತಿಷ್ಟು ರೆಕಮೆಂಡೇಷನ್ಸ್ ಹೇರ್ ಕೇರ್ ಎಲ್ಲ ಹೇಳ್ತಾ ಇದ್ರು. ಫೈನಲಿ ಇವಾಗ ಹೇರ್ ಕಟ್ಟಿಗೆ ಕೂತಿದ್ದೀನಿ. ಐ ಆಮ್ ಲೈಕ್ ವೆರಿ ನರ್ವಸ್ ಬಿಕಾಸ್ ನಂಗೆ ಯಾವ ಹೇರ್ ಕಟ್ ಆಪ್ಟ್ ಮಾಡಬೇಕಂತಲೇ ಗೊತ್ತಾಗ್ತಾ ಇದ್ದಿಲ್ಲ. ಆ್ಯಂಡ್ ನನ್ನ ಹೇರ್ ತುಂಬ ತಿನ್ನಿದೆ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಸೊ ಫೈನಲಿ ಐ ಆಪ್ಟೆಡ್ ಫಾರ್ ವಾಟ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಲೇಯರ್ ಕಟ್. ಸೊ ಐ ವಾಸ್ ವೆರಿ ಹ್ಯಾಪಿ ಫಾರ್ ದ ಲುಕ್. ತುಂಬ ದಿನ ಆಗಿಬಿಟ್ಟಿತ್ತು ಈ ಥರ ಫ್ರೆಶ್ ಲುಕ್ಕನ್ನ ತಗೊಂಡು. ಸೊ ಐ ವಾಸ್ ಹ್ಯಾಪಿ. ಇವಾಗ ನನ್ನ ಹೇರ್ ಕಟ್ ಅಂತೂ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಐ ಆಮ್ ಲವಿಂಗ್ ಇಟ್. ಸೊ ಬನ್ನಿ ಇವಾಗ ಮತ್ತೆ ಏನಾದರೂ ಶಾಪಿಂಗ್ ಇದ್ದರೆ ವಿಲ್ ಜಸ್ಟ್ ಇವಾಗ ಸ್ಟುಡಿಯೋ ಬಂದಿದ್ದೀನಿ. ಐ ವಾಂಟ್ ಟು ಟೇಕ್ ಸಮ್ ಫುಟ್ವೇರ್. ಸೊ ಹಾಗಾಗಿ ಯೂಶ್ವಲಿ ನಾನಂತೂ ಹೀಲ್ಸ್ ಪ್ರಿಫರ್ ಮಾಡೋದೇ ಇಲ್ಲ ಬಿಕಾಸ್ ನಂಗೆ ಕಾಲು ತುಂಬ ನೋಯುತ್ತೆ. ಬಟ್ ಈ ರೀತಿ ಬ್ಲಾಕ್ಡ್ ಸಿಕ್ಕಿದ್ರೆ ನಾನು ತೊಗೊತೀನಿ. ಲಕ್ಕಿಲಿ ನನ್ನ ಸೈಜ್ದು ಈ ಟೈಮ್ ಝುಡಿಯೋದಲ್ಲಿ ಅವೈಲೇಬಲ್ ಇತ್ತು. ಸೊ ಅದನ್ನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಒಂದಷ್ಟು ಮೇಕಪ್ ಪ್ರಾಡಕ್ಟ್ಸ್ ಅನ್ನೋದಕ್ಕಿಂತ ಬೇಸಿಕ್ಲಿ ನಂಗೆ ಒಂದು ಚೀಕ್ ಟಿಂಟ್ ಬೇಕಾಗಿತ್ತು. ಬಟ್ ನಂಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಸೊ ನನಗೆ ಹೈಲೈಟರ್ ತುಂಬ ಕ್ಯೂಟ್ ಅನಿಸ್ತು. ಸೊ ಅದನ್ನು ಪಿಕ್ ಮಾಡಿದೆ. ನಾನು ಯೂಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಅದನ್ನು ಒಂದು ತೊಗೊಂಡೆ. ನಾನು ಲಾಸ್ಟ್ ಮೂಮೆಂಟ್ ಹೇರ್ ಕಟ್ಟಿಗಾದರೂ ಇರುತ್ತೆ ಸಮ್ಮತ. ಆದರೆ ಈವೆಂಟ್ ಹಿಂದಿನ ದಿನ ಬೆಲ್ಗಮ್ ಬರಲೇಬೇಕು. ಲಾಸ್ಟ್ ಟೈಮ್ ಡೆಕತ್ಲಾನಿಗೆ ಹೋಗಿದ್ವಿ. ಇವಾಗ DIY ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಟೈಮ್ ಇಲ್ಲ. ಅಷ್ಟು ಗೋ ಹೋಮ್. ಆ್ಯಂಡ್ ಬಿಸಿಲು ಕೂಡ ತುಂಬ ಇದೆ. ಬೇರೆ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ಐ ಕೇಮ್ ಅಲೋನ್ ಅಲ್ವಾ. ಸೊ ಅದಕ್ಕೋಸ್ಕರ ಚಲೋ ಇವಾಗ ಹೇರ್ ಟೈಮ್ ಮಾಡ್ಕೊತೀನಿ. ಸೆಟ್ಟಿಂಗ್ ಹೋಗ್ಬಿಡ್ತಿಲ್ಲ ಅಂದರೆ. ನಿನ್ನೆ ನೋಡಿದ್ರಿ ನೀವು ನಾನು ಹೇರ್ ಕಟ್ಟಿಗೆ ಹೋಗಿದ್ದೆ. ಆ್ಯಂಡ್ ಐ ಗಾಟ್ ಇಟ್ ದಿಸ್ ವೇ. ಸ್ವಲ್ಪ ಲೇಯರ್ ಕಟ್ ಮಾಡಿಸ್ಕೊಂಡ್ರೆ ಡಿಫ್ರೆಂಟ್ ಆಗಿರಲಿ ಅಂತ. ಅದರ್ವೈಸ್ ಇಟ್ ವಾಸ್ ಲೈಕ್ ಯು ಕಟ್ ಯೂಶ್ವಲಿ. ಸೊ ಇವತ್ತು ನನ್ನ ಗ್ರ್ಯಾಜುಯೇಷನ್ ಡೇ ಆ್ಯಕ್ಚುಲಿ. ಸೊ ಎಲ್ಲ ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದೇ ಸಲೂನಿಗೆ ಹೋಗ್ತಾ ಇದ್ದೀನಿ ಫಾರ್ ದ ಸ್ಯಾರಿ ಡ್ರೇಪಿಂಗ್ ಆ್ಯಂಡ್ ಆಲ್ಸೋ ಫಾರ್ ದ ಮೇಕಪ್. ಬಿಕಾಸ್ ನಾನು ಫಸ್ಟ್ ಟೈಮ್ ಲೈಕ್ ಐ ಆಮ್ ವೇರಿಂಗ್ ಸಾರಿ ಟು ಆ್ಯನ್ ಈವೆಂಟ್. ಸೊ ಐ ಡೋಂಟ್ ಲೂಸ್ ಕಾನ್ಫಿಡೆನ್ಸ್. ಹಾಗಾಗಿ ಪ್ರಾಪರಾಗಿ ಸಾರಿ ಡ್ರೇಪ್ ಆಗಲಿ ಅಂತ ಸಲೂನಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗೋಣ. ಆ್ಯಂಡ್ ಲೆಟ್ಸ್ ಸಿ ಹೌ ಐ ವಿಲ್ ಗೆಟ್ ರೆಡಿ ಅಂತ. ಇಷ್ಟೊಂದು ದಿನ ಬಿಸಿಲಿತ್ತು. ಇವತ್ತು ನನ್ನ ಈವೆಂಟ್ ಇದೆ ಅಂತಲೇ ಮಳೆ ಬರ್ತಾ ಇದೆ. ಐ ಫೀಲ್ ಸೋ ಬ್ಯಾಡ್ ಫಾರ್ ಮೀ.
ಆ್ಯಕ್ಚುಲಿ ಈ ಸಾರಿ ನಮ್ಮ ಅಜ್ಜಿದು ಆ್ಯಂಡ್ ಬ್ಲೌಸ್ ಮಾತ್ರ ನಾನು ಸಪ್ರೇಟಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ನನಗೆ ತುಂಬ ದಿನದಿಂದ ಆಸೆ ಇತ್ತು, ಲೈಕ್ ಗ್ರ್ಯಾಜುಯೇಷನ್ಗೆ ನಾನು ಹಾಕ್ಕೊಂಡ್ರೆ ಪರ್ಪಲ್ ಕಲರ್ ಸಾರಿನೇ ಹಾಕ್ಕೋಬೇಕು ಅಂತ. ಆ್ಯಂಡ್ ಲಕಿಲಿ ನನ್ನ ಅಜ್ಜಿ ಕೊಟ್ಬಿಟ್ರು ನನಗೆ ಈ ಸಾರಿನ. ಐ ಟೋಟಲಿ ಲವ್ಡ್ ಇಟ್. ಆಲ್ಸೋ ಇಟ್ ವಾಸ್ ಸೂಪರ್ ಕಂಫರ್ಟಬಲ್. Excellence. To warmly welcome the newly admitted students, Navya Anand was on. ಈವೆಂಟ್ ಫಾರ್ಮಲಿ ಸ್ಟಾರ್ಟ್ ಆಯಿತು ಆ್ಯಂಡ್ ದ ಫಸ್ಟ್ ಸೆಷನ್ ವಾಸ್ ಲೈಕ್ ಆ್ಯನ್ಯುವಲ್ ರಿಪೋರ್ಟ್ ರೀಡಿಂಗ್ ಬೈ ಆರ್ ಹೆಚ್ ಒ ಡಿ. ಆಮೇಲೆ ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಇದನ್ನು ಅಭಿನಂದನ್ ಅಂತ ಕರೀತಾರೆ. ಸೊ ಕಂಗ್ರ್ಯಾಚುಲೇಟಿಂಗ್ ಆಲ್ ದ ಪ್ರೈಸ್ ವಿನ್ನರ್ಸ್ ಅಂತ. ಸೊ ಆ್ಯಕ್ಚುಲಿ ಇಲ್ಲಿ ದೇ ವಿಲ್ ಆಲ್ಸೋ ಅನೌನ್ಸ್ ದ ಬೆಸ್ಟ್ ಬಾಯ್, ಬೆಸ್ಟ್ ಗರ್ಲ್, ಹಾಗೆ ಎವ್ರಿಥಿಂಗ್ ದೋಸ್ ಮೇನ್ ಕ್ಯಾರೆಕ್ಟರ್ಸ್. ಇದು ಟೈಮ್ ಫಾರ್ಮಲ್ ಈವೆಂಟ್ ಮುಗಿಯೋ ಅಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಊಟದ ಟೈಮ್ ಆಗಿತ್ತು. ಸೊ ಲಂಚ್ಗೆ ಹೋಗಿದ್ವಿ ಎಲ್ಲ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್. ವಿ ಆರ್ ಗ್ರ್ಯಾಜುಯೇಟಿಂಗ್. ಪೋಸ್ಟ್ ಲಂಚ್ ಮತ್ತೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಂಟಿನ್ಯೂ ಆಗಿತ್ತು. ನನಗೂ ಕೂಡ ಒನ್ ಆಫ್ ದ ಪ್ರೈಸಸ್ ಸಿಕ್ತು ಫಾರ್ ಸ್ಕೋರಿಂಗ್ ಅಬವ್ 90 ಇನ್ ದ ಸೆಮಿಸ್ಟರ್ ಎಕ್ಸಾಮ್ಸ್. ಸೊ ನನಗೆ ತುಂಬ ಖುಷಿ ಆಯಿತು ನಂಗೆ ಅವಾರ್ಡ್ ಸಿಕ್ತು ಅಂತ ಹೇಳಿಬಿಟ್ಟು. ಇಟ್ಸ್ ಸೋ ಹ್ಯಾಪನಿಂಗ್. We are graduating. Hi, I'm graduating too. Hi. ಕೆ ಗ್ರ್ಯಾಜುಯೇಟಿಂಗ್ ಅಂತಂದರೆ ಅಫ್ಕೋರ್ಸ್ ಮ್ಯಾಂಡೇಟ್ರಿ ಫೋಟೋಶೂಟ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ವಿ ವರ್ ಡೂಯಿಂಗ್ ದ್ಯಾಟ್. It's Priya signing off. This is Kirti signing off. This is Neela signing off. This is Nikita signing off. Agatha signing off. ನಮ್ಮದು ಹಾಲತ್ ನೋಡಿ ಹಿಂಗಾಗಿದೆ. ಐ ಕುಡೆಂಟ್ ರೆಕಾರ್ಡ್ ಸೋ ಮಚ್. Signing off. Oh, it was signing off in the washroom, the only place that gives peace. Guys, it's 5 in the evening and ಇನ್ನ ತನ ನಮ್ಮದು ಗ್ರೂಪ್ ಫೋಟೋ ಸೆಷನ್ ಮಾಡೋಕ್ಕೆ ರೆಡಿ ಇಲ್ಲ ಗೈಸ್. ನನಗೆ ಐ ಆಮ್ ಕಂಪ್ಲೀಟ್ಲಿ ಡ್ರೈನ್ಡ್ ಔಟ್. ದಿಸ್ ಇಸ್ ಹೌ ಮೈ ಗ್ರ್ಯಾಜುಯೇಷನ್ ಇಸ್ ಗೋಯಿಂಗ್. ಆ್ಯಕ್ಚುಲಿ ನಾನೇನು ಜಾಸ್ತಿ ಶೇರ್ ಮಾಡೋದಕ್ಕಾಗಿಲ್ಲ ಬಿಕಾಸ್ ನಾವು ಅರೌಂಡ್ 1:30 2 o'clock ಎಲ್ಲ ಊಟ ಮಾಡಿದ್ವಿ. ಬಟ್ ಈವೆಂಟ್ ಫೋಟೋ ಸೆಷನ್ಸ್ ಎಲ್ಲ ಲೇಟ್ ಆಗ್ತಾಯಿತ್ತು. ಅದು ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 6:30 ಆಗ್ತಾಯಿತ್ತು. ನಂಗೆ ತುಂಬಾ ಟಯರ್ಡ್ ಆಗಿತ್ತು ಆ್ಯಂಡ್ ಐ ವಾಸ್ ಹಂಗ್ರಿ. ಸೊ ಅದಕ್ಕೆ ಎನರ್ಜಿ ಬೂಸ್ಟ್ ಮಾಡೋದಕ್ಕೆ ಇವಾಗ ಒಂದು ಸ್ವಲ್ಪ ಚಿಕ್ಕು ಜ್ಯೂಸ್ನ ಕುಡಿತಾ ಇದ್ದೀನಿ. ಗೈಸ್ ಇವಾಗ ಟೈಮ್ ಬಂದು 8 ಗಂಟೆ. ಸೊ ಇವಾಗ ಮನೆ ಇನ್ನೂ ರೀಚ್ ಆಗಿಲ್ಲ. ಓ ಮೈ ಗಾಡ್, ಇಷ್ಟೊಂದೆಲ್ಲ ಕಷ್ಟ. ಆ್ಯಕ್ಚುಲಿ ನಾನು ಬೆಳಗ್ಗೆ 7 ಗಂಟೆಗೆ ಹೋಗಿದ್ದೆ ಇಲ್ಲಿಂದ ಆ್ಯಂಡ್ ಆಫ್ಟರ್ ದ್ಯಾಟ್ ಯು ಸಾ ಎವ್ರಿಥಿಂಗ್. ಲೈಕ್ ನಾನು ಸಾರಿ ಟ್ರಿಪಿಂಗ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಸೊ ಅದನ್ನೆಲ್ಲ ಮಾಡಿಸ್ಕೊಂಡು ಆ್ಯಂಡ್ ದೆನ್ ಐ ಹೆಡೆಡ್ ಟು ಕಾಲೇಜ್. ಆವಾಗ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ 11:30 ಆಗಿತ್ತು. ಆವಾಗಿಂದ ಅರೌಂಡ್ 6:30 ತನೂ ವಿ ವರ್ ಲೈಕ್ ಬ್ಯುಸಿ ಇನ್ ದ ಈವೆಂಟ್. ನನಗೇನು ಜಾಸ್ತಿ ರೆಕಾರ್ಡ್ ಮಾಡೋದಕ್ಕೂ ಆಗಿಲ್ಲ. ಅದನ್ನೂ ನಾನು ತುಂಬ ಸರಿ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ವ್ಲಾಗಲ್ಲಿ. ಯಾ ಗೈಸ್, ನಾನು ಅಂದ್ಕೊಂಡಿದ್ದೆ ಎಷ್ಟೆಲ್ಲ ಚೆನ್ನಾಗಿ ಮಾಡಬೇಕು ಗ್ರ್ಯಾಜುಯೇಷನ್ ಡೇ ವ್ಲಾಗ್ ಅಂತ ಎಲ್ಲ, ಬಿಕಾಸ್ ಇಟ್ ವಿಲ್ ಸ್ಟೇ ಆ್ಯಸ್ ಅ ಕೋರ್ ಮೆಮೊರಿ ಅಲ್ವಾ ನನಗೆ. ಆ್ಯಂಡ್ ನಮ್ಮ 12th ಕೂಡ ನಥಿಂಗ್ ಕಾಲ್ಡ್ ಫೇರ್ವೆಲ್ ವಾಸ್ ಡನ್ ಆ್ಯಂಡ್ 10th ವಿ ಆರ್ ದ ಕೋವಿಡ್ ಬ್ಯಾಚ್. ಸೊ ಹಾಗಾಗಿ ದಿಸ್ ಈಸ್ ದ ಮೋಸ್ಟ್ ಸ್ಪೆಷಲ್ ಈವೆಂಟ್ ನನಗೆ ಅಂತಲೇ ಹೇಳ್ಬೋದು. ಇಟ್ ವಾಸ್ ಮೈ ಗ್ರ್ಯಾಜುಯೇಷನ್ ಡೇ ಆ್ಯಂಡ್ ಯಾ ತುಂಬಾ ಖುಷಿ ಆಯಿತು ಇವತ್ತಿನ ದಿನ. ಆ್ಯಂಡ್ ಅಫ್ಕೋರ್ಸ್ ನನ್ನ ಪೇರೆಂಟ್ಸ್ ಅಕಂಪನಿ ಮಾಡಿದ್ದು ತುಂಬ ಜಾಸ್ತಿ ಖುಷಿ ಆಯಿತು ಇವತ್ತಿನ ದಿನ. ಇದನ್ನು ನಮ್ಮ ಕಾಲೇಜ್ ಅವರು ಕೊಟ್ಟಿದ್ದಾರೆ. ಆ್ಯಸ್ ಯು ಕ್ಯಾನ್ ಸಿ ಇಟ್ಸ್ ರಿಟನ್ ಆ್ಯಸ್ Abhinandan 26. Abhinandan is event. So graduation is renamed as Abhinandan. ನನ್ನ ಗ್ರ್ಯಾಜುಯೇಷನ್ ಡೇದು ಒಂದಷ್ಟು ಫೋಟೋಸ್ನ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ.
ಆಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆದಲ್ಲಿ ಮೇಕ್ ಶೋರ್ ಯು ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್.